ನಮಸ್ಕಾರ ಗಂಗಾಧರ್ ಸರ್. ನಮಸ್ಕಾರ. ನೀವು ಈ ಒಂದು ನಿಮ್ಮ ನೆಲಮಂಗಲ ತಾಲೂಕಿನ ವನಸಂದ್ರ ಗ್ರಾಮದಲ್ಲಿ ಒಂದು ಮಳೆಯಾಶ್ರಯಿತ ತೋಟ. ಹೌದು. ಬಾವಿ ಇಲ್ಲ, ಬೋರ್ವೆಲ್ ಇಲ್ಲ, ಕೆರೆ ಇಲ್ಲ, ಯಾವುದೂ ಇಲ್ಲ. ಈ ಥರದಲ್ಲಿ ಈಗಾಗಲೇ 1 ವರ್ಷಕ್ಕೂ ಜಾಸ್ತಿ ಆಯಿತು. ಇದರಲ್ಲಿ ಎಷ್ಟು ಜನ ತೋಟ ಮಾಡಿದರೆ ಸರ್? ನಿಮ್ಮ ಪರಿಚಯ ನೀವೇ ಮಾಡ್ಕೊಂಬಿಡಿ. ಸರ್, ನಾನು ಗಂಗಾಧರ್ ಅಂತ, ವನಸಂದ್ರ ಗ್ರಾಮ. ನಾನು ಇರೋದು ಇದರಲ್ಲಿ ಏನೋ ನೆಲಮಂಗಲ ಟೌನಲ್ಲೇ ವಾಸ ಇದ್ದೀನಿ. ಇಲ್ಲಿ ಬಂದು ಕೃಷಿ ಮಾಡಬೇಕು, ಒಂದು ತೋಟ ಮಾಡಬೇಕು ಅಂತ ಅನಿಸಿತ್ತು. ಅವಾಗ ಸುಮಾರು ವಿಡಿಯೋಸ್ ನೋಡಿದೆ. ನಮ್ಮ ದೇವರಾಜ್ ರೆಡ್ಡಿ ಅವರು ಸುಮಾರು ವಿಡಿಯೋಸ್ ತೋರಿಸಿದ್ರು. ಅದು ನೋಡಿ ಮತ್ತೆ ನಮಗಿಲ್ಲೊಬ್ರು ಎನ್.ಆರ್. ಶೆಟ್ಟಿ ಅಂತಿದ್ದಾರೆ, ಅವರು ಮಳೆಯಾಶ್ರಯದಲ್ಲಿ ತೋಟ ಮಾಡಿದ್ರು. ಅದನ್ನ ನೋಡಿ ಇಲ್ಲೊಂದು ತೋಟ ಯಾಕೆ ಮಾಡಬಾರ್ದು ಅಂತ ಪ್ರಾರಂಭ ಮಾಡಿದ್ದೀನಿ. ಈಗ 1 ವರ್ಷಕ್ಕೆ ಇಷ್ಟು ಲೆವೆಲ್ಗೆ ಬಂದಿದೆ. ಅಂದ್ರೆ ಈಗ ನೀವು 1.5 ಎಕರೆ ಅಲ್ವಾ? ಈ 1.5 ಎಕರೆ ಒಳಗೆ ಎಷ್ಟು ಗಿಡಗಳಿದೆ ಒಟ್ಟು? ಒಂದು 500 ಗಿಡ ಇದಾವೆ. 500 ಗಿಡ ಇದೆ. 500ರಲ್ಲಿ ಏನೇನು ವೆರೈಟೀಸ್ ಇದೆ? ಹಲಸಿದೆ, ಇದು ಏನೋ ಸೀತಾಫಲ ಇದೆ, ರಾಮಫಲ ಇದೆ, ಲಕ್ಷ್ಮಣ ಫಲ ಇದೆ, ಆಮೇಲೆ ನೆಲ್ಲಿ ಇದೆ, ನೆಲ್ಲಿ ಇದೆ, ಆಮೇಲೆ ಜಾಮೂನ್ ಇದೆ, ಆಮೇಲೆ ಕಿತ್ಲೆ ಇದೆ, ಮೂಸಂಬಿ ಇದೆ, ಚಕೋತ ಇದೆ, ನಿಂಬೆ ಇದೆ, ಆಮೇಲೆ ಬಟ್ರು ಪೀನಟ್ ಬಟರ್ ಇದೆ, ತೆಂಗಿದೆ, ಆಪಲ್ ಇದೆ, ಆಮೇಲೆ ಕರ್ಬೇವಿದೆ. ನನ್ನ ಪ್ರಕಾರ ಒಂದು 30ಕ್ಕೂ ಹೆಚ್ಚು ವೆರೈಟಿ ಇರ್ಬೋದಾ? ಹೌದು, ಇದಾವೆ. 30ಕ್ಕೂ ಹೆಚ್ಚು ವೆರೈಟೀಸ್ ಇದೆ. ಹೌದು. ಓಕೆ ಸರ್. ಈಗ ಅಷ್ಟು ವೆರೈಟಿ ನೀವು ಗಿಡಗಳನ್ನ ಹೋದ ವರ್ಷ ನೆಟ್ಟಿದ್ದಲ್ಲ? ಹೌದು ಸರ್, ಹೌದು. ಓಕೆ. ಎಷ್ಟು ಗಿಡಗಳು ನೆಡುವಾಗ ಯಾವ ತಿಂಗಳಲ್ಲಿ ನೆಟ್ರಿ? ನಾನು ಜುಲೈ ಆಗಸ್ಟಲ್ಲಿ. ಓಕೆ. ಅವಾಗ ನೆಟ್ಟಾದ್ಮೇಲೆ ಅದೇ ಮಳೆಗಾಲಕ್ಕೆ ಚೆನ್ನಾಗಿ ಯಾವ್ದು ಗಿಡಗಳು ಹೋಗ್ಲಿಲ್ವಾ? ಒಂದು ಸ್ವಲ್ಪ ಹೋಗಿದಾವೆ, ಒಂದು 23 ಗಿಡ ಹೋಗಿದಾವೆ ಅಷ್ಟೇ. ತುಂಬಾ ಏನು ಹೋಗ್ಲಿಲ್ಲ, ಒಂದು 20 ಗಿಡ ಹೋಗಿರ್ಬೋದು. ಓಕೆ. ಇನ್ನು ಎಲ್ಲ ಗಿಡಗಳು ಬಂದಿದೆ. ಮತ್ತೆ ಕಳೆದ ಬೇಸಿಗೆಯಲ್ಲಿ ಸ್ವಲ್ಪ ನೀವು ನೀರು ಕೊಡಕ್ಕೆ ಏನಾದ್ರು ಒಂದು ಈ ತರ ಒಂದು ಸಿಂಟೆಕ್ಸ್ ಅಲ್ಲಿ ಇಟ್ಕೊಂಡಿದ್ದೀರಾ? ಒಂದು ಸಿಂಟೆಕ್ಸ್ ಇಟ್ಟಿದ್ದೀನಿ, ಟ್ಯಾಂಕರ್ ಅಲ್ಲಿ ನೀರು ಹೊಡ್ಸ್ಕೊಳ್ತೀನಿ. ಟ್ಯಾಂಕರ್ ಓಡಿಸಿದ್ದಾನೆ ಈ ತರ ಒಂದು ಪೈಪ್ ಹಾಕಿದ್ರೆ ಪೈಪ್ ಹಾಕಿ ಪೈಪಲ್ಲಿ ಪ್ರತಿ ಗಿಡಕ್ಕೂ ಬಿಡ್ತೀನಿ. ಪ್ರತಿ ಗಿಡಕ್ಕೆ ಹೋಗುತ್ತೆ. ಹೌದು. ಅಂದ್ರೆ ನಾವೇ ಮ್ಯಾನ್ಯಲ್ ಆಗಿ ಬಿಡೋದಷ್ಟೇ. ನೀವೇನು ಇದಿಲ್ಲ, ಡ್ರಿಪ್ ಗಿಪ್ ಏನು ಮಾಡಿ. ಒಂದು ಗಿಡಕ್ಕೆ ಇಷ್ಟಂತ ಲೆಕ್ಕ ಇಟ್ಟಿದ್ದೀರಾ? ಒಂದು 10 ಲೀಟರ್ ಅಷ್ಟು ಕೊಡ್ತೀನಿ ಅಷ್ಟೇ. ಅದು ತಿಂಗಳಿಗೆ ಒಂದ್ಸರಿನಾ? ಒಂದು 10 ರಿಂದ 15 ದಿವಸ ತಗೊಳ್ಳಿ ಆ ಇಂಟರ್ವಲ್. ಹೋದ ವರ್ಷ ಎಷ್ಟು ಟ್ಯಾಂಕರ್ ಹೊಡ್ಸಿರ್ಬೋದು ಅಂದಾಜು? ಲಾಸ್ಟ್ ಇಯರ್ ನಾನೊಂದು 8 ಟ್ಯಾಂಕರ್ ಅಷ್ಟೇ. 8 ಟ್ಯಾಂಕರ್ ಇಡೀ ತೋಟ? 10 ಮ್ಯಾಕ್ಸಿಮಮ್. 10 ಟ್ಯಾಂಕರ್ ಇಂದ ಇಡೀ ತೋಟ ಎಲ್ಲ ಆಗಿದೆ. ಹೌದು, 10 ಟ್ಯಾಂಕರ್ ನೀರು. ನೀವು ಬೋರ್ವೆಲ್ ಕೊಡ್ಸೋದಾಗಿದ್ರೆ ಈ ಒಂದು ಭಾಗದಲ್ಲಂತೂ ಮಿನಿಮಮ್ 1,000 ಅಡಿ. 1,000 ಅಡಿ ಕೊಡಬೇಕು. ಒಂದು 2 ಲಕ್ಷ 3 ಲಕ್ಷನೂ ಆಗುತ್ತೆ. ಮೋಟ್ರಿಗೆ ಅದೊಂದು 2 ಲಕ್ಷ. 2 ಲಕ್ಷ. ಮತ್ತೆ ಕರೆಂಟು, ಟಿಸಿ 1 ಲಕ್ಷ ಎಲ್ಲ ಒಂದು 7-8 ಲಕ್ಷ, 6 ಲಕ್ಷ ಅಂತೂ ಆಗುತ್ತೆ. 6 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಮತ್ತೆ ನೀವು ಸುಮ್ಮನೆ ಕಂಟಿನ್ಯೂ ನೀರು ಬಿಡುವಂಥ ಕೆಲಸ ಆಗುತ್ತೆ. ಅದನ್ನ ಅಲ್ಲದೆ ಮಳೆಯಾಶ್ರಿತ ತೋಟ ಮಾಡುವಂಥ ಒಂದು ಕೆಲಸ ಮಾಡಿದಿರಲ್ಲ ಸರ್. ಈಗ ಕೆಲವು ಗಿಡಗಳು ಹಣ್ಣು ಬಂದಿದೆಯಲ್ಲ, ಈಗೊಂದು ಇದೊಂದು ಈಗ ಇದೆ ಈಗ ಆಲ್ರೆಡಿ ಬಂದಿರೋ ಹಣ್ಣು. ಈಗಾಗಲೇ ಸುಮಾರು ಹಣ್ಣು ತಿಂದಿದ್ದೀವಿ. ಓಕೆ. ಬಂದವರಿಗೆಲ್ಲ ಇನ್ನು ಏನೇನು ಬಿಡ್ತಾವೆ. ಆಮೇಲೆ ಸೀತಾಫಲ ಬಂದಿತ್ತು, ಎಲ್ಲ ತೆಗ್ದಿದ್ದೀನಿ. ಹಣ್ಣು ಬಂದಿತ್ತು, ಒಂದೇ ವರ್ಷಕ್ಕೆ ಬಂದಿತ್ತು ಸೀತಾಫಲ. ಆಮೇಲೆ ಹಲಸು ಕೆಲವು ವೆರೈಟಿ ಇದೆ, ಅದು ಸ್ವಲ್ಪ ಹೂ ಬಂದಿತ್ತು, ಎಲ್ಲ ಹೂನಲ್ಲೇ ತೆಗೆದ್ಬಿಟ್ಟಿದ್ದೀನಿ. ಈ ವರ್ಷ ಸ್ವಲ್ಪ ಹಲಸನು ಹೂ ಬಿಟ್ಟಿತ್ತು. ಗ್ರೇಟ್. ಬಿಟ್ಟಿತ್ತು. ನಾನು ಎಲ್ಲ ಯಾವ್ದು ಹೂ ಬಿಟ್ಟಿಲ್ಲ. ಇದೊಂದು ಮಾತ್ರ ಯಾಕೆ ಬಿಟ್ಕೊಂಡಿದ್ದೀನಿ ಅಂದ್ರೆ ಒಂದು ಯಾವ್ದಾನು ಒಂದು ಹಣ್ಣು. ಗಿಡದಿಂದ ಗಿಡಕ್ಕೆ ಅಂತರ ಏನಾದ್ರು ಸರ್? ಇದಕ್ಕೆ ಗಿಡದಿಂದ ಗಿಡಕ್ಕೆ 9 ಅಡಿ ಇದೆ. 9 ಅಡಿ ಸ್ಪೇಸಿಂಗ್ ಕೊಟ್ಟಿದ್ದೀವಿ. ಇದು ಸ್ವಲ್ಪ ಹತ್ರನೇ ಆಯ್ತು ಅಂತ ಹೇಳ್ತಾರೆ. ಹಲಸು ಮತ್ತೆ ದೊಡ್ಡ ಮರವಳಿಗೆಲ್ಲ ಏನಂದ್ರೆ 36 ಅಡಿಗಿದೆ ಗ್ಯಾಪ್ ಇದೆ. ಹಲಸಿಂದ ಹಲಸಿಗೆ 36 ಅಡಿ ಇದೆ. ಅದೇ ತರ ಇದಿರ್ಬೋದು, ಯಾವುದು ನೆಲ್ಲಿ ಮತ್ತೆ ಜಾಮೂನು, ಇವಕ್ಕೆಲ್ಲ 36 ಅಡಿ ಗ್ಯಾಪ್ ಇದೆ ಒಂದು ಗಿಡದಿಂದ ಗಿಡಕ್ಕೆ. ಹಲಸಿ ಇದು ಮಾತ್ರ ಯಾಕೆಂದ್ರೆ ಇದು ಬುಷಿ ಪ್ಲಾಂಟ್, ಅದರಿಂದ ಆಗುತ್ತೆ. ಇದೇನು ದೊಡ್ಡ ಮರ ಏನಾಗಲ್ಲ. ಅದರಿಂದ 9 ಅಡಿ ಕೊಟ್ಟಿದ್ದೀವಿ. ಸ್ವಲ್ಪ ಪ್ರೂನಿಂಗ್ ಬೇಕಾಗಿದೆ ಫ್ಯೂಚರ್ ಡೇಸ್ ಅಲ್ಲಿ. ಪ್ರೂನಿಂಗ್ ಬೇಕಾಗಿದೆ, ಅದನ್ನ ಮಾಡ್ಕೋಬಹುದು. ಆಮೇಲೆ ಎಲ್ಲ ಬಾರ್ಡರ್ಗೆ ನಾನು ವೆರೈಟೀಸ್ ಹಾಕಿದ್ದೀನಿ. ಫುಲ್ ಬಾರ್ಡರ್ಲೆಲ್ಲ ವೆರೈಟೀಸ್ ಇದೆ, ಬೇರೆ ಬೇರೆ ವೆರೈಟಿ ಇದೆ. ಓಕೆ ಸರ್. ಈಗ ಇದನ್ನ ಗಿಡಗಳ ಸೆಲೆಕ್ಷನ್ ಎಲ್ಲ ಎಲ್ಲಿ ಮಾಡಿದ್ರಿ? ಗಿಡಗಳೆಲ್ಲ ಈಗ ಸೀತಾಫಲ ನನಗೆ ಇವರು ರಾಜಶೇಖರ್ ನಿಂಬರ್ಗಿ ಅಂತ ಬಿಜಾಪುರ ಅವ್ರು ಕೊಟ್ಟು, ನಮ್ಮ ಸ್ನೇಹಿತರವರು, ಅವರು ಕಳಿಸ್ಕೊಟ್ರು.
ಹಲ್ಸೆಲ್ಲ ನಾನು ಇತ್ಕಾರಿ ನರ್ಸರಿಲಿ ತೊಗೊಂಡೆ ಒಂದಷ್ಟು. ಓಕೆ. ಒಂದಷ್ಟು ಇದರಲ್ಲಿ ಹಿರೇಹಳ್ಳಿ ಫಾರ್ಮಲ್ಲಿ ತೊಗೊಂಡ್ರಿ? ಅದೇ ಬೇರೆ ಬೇರೆ ಕಡೆ ತಗೊಂಡಿದ್ದೀನಿ. ಓಕೆ. ಇದೆಲ್ಲ ಮಾಡಿ ಹಾಗೆ ನಿಮಗೇನು ಗಿಡಗಳು ಪ್ಲಾಂಟೇಶನ್ ಮಾಡಿದ್ರೆ ಇನ್ನೇನು ಎಲ್ಲ ಮಲ್ಚಿಂಗ್ ಮಾಡಿದ್ದೀರಾ? ಮಲ್ಚಿಂಗ್ ಮಾಡಿದ್ದೀವಿ ಸರ್. ಮಲ್ಚಿಂಗ್ ಮಾಡಿದ್ರೆ ಹಾಗಾಗಿ ಸಿಗುತ್ತೆ ನಿಮಗೆ ಈಗಲೂ ತೇವಾಂಶ ಹಿಂಗೆ ತೆಗೆದ್ರೆ ಎಲ್ಲ ಕಡೆಗೆ ತೇವಾಂಶ ಕಾಣುತ್ತೆ. ಹೌದು. ಮತ್ತು ಉರುಳಿ ಹಾಕಿದ್ರಲ್ಲ ಮಧ್ಯದಲ್ಲಿ? ಹೌದು ಸರ್. ಉರುಳಿ ಏನಂದ್ರೆ ನೈಟ್ರೋಜನ್ ಫಿಕ್ಸ್ ಮಾಡುತ್ತೆ. ಮತ್ತೆ ನನಗೆ ಇದು ಬೇಕಲ್ಲ, ಮಲ್ಚಿಂಗ್ ಬೇಕಲ್ಲ. ಒಟ್ಟು ಭೂಮಿ ಕಂಪ್ಲೀಟ್ ಮಲ್ಚಿಂಗ್ ಬೇಕು. ಉರುಳಿ ಹಾಕಿದ್ದೆ ಲಾಸ್ಟ್. ಆಕ್ಚುಲಿ ನಾಟಿ ಮಾಡೋವಾಗ್ಲೇನೆ ಉರುಳಿ ಹಾಕಿ ಒಡಿಸಿ ರೋಡ್ ಹೊಡಿಸಿ ಆಮೇಲೆ ಗುಂಡಿ ಹೊಡಿಸಿದ್ದು. ಅದರಿಂದ ಉರುಳಿ ಬರ್ತಲೇ ಇದೆ ಉರುಳಿ. ಅದನ್ನ ನಾನು ಹಾರ್ವೆಸ್ಟ್ ಮಾಡ್ತಿಲ್ಲ, ಅದೇ ಬೀಳುತ್ತೆ, ಅದ್ರ ಪಡೆಗೆ ಆಗುತ್ತೆ. ಇದು ಆಕ್ಚುಲಿ ಇಷ್ಟು ಸಾಫ್ಟ್ ಇರ್ಲಿಲ್ಲ ಇದು. ಇವಾಗ ಏನ್ ನೀವು ಇದು ಉರುಳಿ ಎಲ್ಲ ಹರಡಿತ್ತಲ್ಲ ನೋಡಿ ಎಷ್ಟು ಮೃದುವಾಗಿದೆ ಅಂದ್ರೆ. ಹೌದು, ಇಷ್ಟು ಸಾಫ್ಟ್ ಇರ್ಲಿಲ್ಲ. ಆ ಉರುಳಿ ತುಂಬಾ ಹೆಲ್ಪ್ ಮಾಡಿದೆ ನಾನು. ಉರುಳಿ ತುಂಬಾ ಹೆಲ್ಪ್ ಮಾಡಿದೆ. ಇದು ಈ ಸಾಯಿಲ್ ಫರ್ಟಿಲಿಟಿ ಇನ್ಕ್ರೀಸ್ ಆಗೋದಕ್ಕೆ. ಮೊನ್ನೆ ತುಂಬಾ ಓಡಾಡ್ಲಿಕ್ಕೆ ಆಗಲ್ಲ ಅಂತ ಒಂಚೂರು ರೋಟ್ ಓಡಿಸಿದೆ. ಉರುಳಿನಾಗ್ಲೇ ಹಾರ್ವೆಸ್ಟ್ ಬಂದ್ಬಿಟ್ಟಿತ್ತು. ಅಟ್ಲೀಸ್ಟ್ ಇದಾಗ್ಲಿ. ಆಮೇಲೆ ಈ ಇದು ಬಿಡುತ್ತೆ, ಏನೋ ಬಿರುಕು ಬಿಡುತ್ತೆ ಈಗ ಬೇಸಿಗೆಗೆ. ಅದ್ರ ಬದಲು ಒಂದ್ಸಾರಿ ರೋಟ್ ಹೊಡೆದ್ಬಿಟ್ರೆ ಅದೊಂಚೂರು ಬಿರುಕು ಬರಲ್ಲ, ಆಮೇಲೆ ಮಾಯಿಶ್ಚರ್ ಹೊರಗಡೆ ಹೋಗಲ್ಲ ಅಂತ ಯಾರು ಹೇಳಿದ್ರು. ಹಂಗೆ ಹುರುಳಿನೂ ಉಟ್ಕೊಳಕ್ಕಾಗತ್ತೆ. ಹೆಂಗರು ಈ ಇದಕ್ಕೆ ಉರುಳಿ ಬರುತ್ತೆ, ಒಂಚೂರು ಗ್ರೋತ್ ಬರುತ್ತೆ. ನಮ್ಗೇನು ಅದರಲ್ಲಿ ಈಲ್ಡ್ ಬೇಕಾಗಿಲ್ಲ, ಒಂದು ಮಲ್ಚಿಂಗ್ ಆದ್ರೂ ಸಾಕು. ಓಕೆ. ಇಷ್ಟೆಲ್ಲ ಮಾಡಿದ್ರಿ. ಮಾಡಿ ಆದಮೇಲೆ ನಿಮಗೊಂದು ಇದರದ್ದು ಯಾಕಂದರೆ ಈ ವರ್ಷ ಡ್ರಾಟ್ ಎಲ್ಲ ಕಡೆಗೂ ಮಳೆ ಇಲ್ಲ ಅಂತ ಹೇಳ್ತಿದ್ವಿ. ಆ ಡ್ರಾಟ್ ಮಧ್ಯದಲ್ಲಿ ನಮ್ಮ ಗಿಡಗಳು ಮಿನಿಮಮ್ ಇದಾವೆ. ನನಗೆ ಅಂದ್ಕೊಂಡಿರ್ಲಿಲ್ಲ. ನಾನು ನಿಮ್ ವಿಡಿಯೋ ನೋಡಿದಾಗ ಸುಮಾರು ಸಾರಿ ಅಂದ್ಕೊಳ್ತಿದ್ದೆ ಇದು ಹೆಂಗಾಗುತ್ತೆ, ಯಾಕಂದ್ರೆ ನೋಡೋಣ ಬೇಸಿಗೆಲಿ ಉಳ್ಕೊಂಡು ಇಷ್ಟು ಬರುತ್ತಾ ಅಂತ. ಈ ಸಾರಿ ಡ್ರಾಟ್ ಅಲ್ಲಿ ನಾವು ಮಳೆಗ ಇದುವರೆಗೂ ನೀರು ಕೊಟ್ಟೇ ಇಲ್ಲ. ಇನ್ಮೇಲೆ ಸ್ಟಾರ್ಟ್ ಮಾಡಬೇಕು. ಇನ್ಮೇಲೆ ಸ್ಟಾರ್ಟ್ ಮಾಡಬೇಕು. ಅವ್ನಿಗೆ ಹೇಳ್ತಾ ಇದ್ದೀನಿ ಈಗ. ಅದ್ಭುತವಾದ ಒಂದು ಪ್ರಯೋಗವನ್ನು ನೀವು ಮಾಡಿ ಸಕ್ಸಸ್ ಆಗಿದೆ. ಇನ್ನೊಂದು ವರ್ಷ ನೀವು ಇದನ್ನ ಮೇಂಟೈನ್ ಮಾಡಿದ್ರೆ ಮುಂದಕ್ಕೆ ಬಿದ್ದಂಥ ಮಳೆ ನೀರಿನೊಳಗೆ ಇದು ಸರ್ವೈವ್ ಆಗೋಷ್ಟು. ಇನ್ನೇನಾದರೂ ಮಾಡ್ಬೇಕಂದ್ರೆ ನೀವು ಸಜೆಷನ್ಸ್ ಕೊಟ್ಟರೆ ಖಂಡಿತ ತುಂಬಾ ಹೆಲ್ಪ್ ಆಗುತ್ತೆ. ಸರಿಗೆ ಈ ಪ್ರಾಜೆಕ್ಟ್ ಎಲ್ಲ ನಾವು ನೋಡಿದ್ವಲ್ಲ, ಕಣ್ಣಾರೆ ನೀವು ಮಾಡಿರ್ತಕ್ಕಂಥ ಕೆಲಸ ತುಂಬ ಶ್ಲಾಘನೀಯವಾದ ಕೆಲಸ. ಈಗ ನಿಮ್ಮನ್ನು ಈ ವಿಡಿಯೋ ನೋಡಿದ್ರೆ ಭಾಳಷ್ಟು ಜನ ನಿಮ್ಮನ್ನು ಸಂಪರ್ಕ ಮಾಡಬೇಕು ಅಂತ ಭಾಳಷ್ಟು ಜನ ಅಂದ್ಕೊತಾರೆ. ನಿಮ್ಮ ವಿಳಾಸ, ಫೋನ್ ನಂಬರ್ ಹೇಳ್ಬಿಡಿ. ಒಂದು 9986045009. ಸರ್, ನಿಮ್ಮ ಗಂಗಾಧರ್ ಅಂತ, ನೆಲಮಂಗಲ ಅಂದರೆ ವನಸಂದ್ರದಲ್ಲಿ ಪ್ರಾಪರ್ಟಿ ಇರೋದು, ಲ್ಯಾಂಡ್ ಇರೋದು. 1.5 ಎಕರೆಯ ಪುಟ್ಟ ಸಣ್ಣ ರೈತರು. ಮಳೆಯಾಶ್ರಿತ ರೈತರು ಖಂಡಿತ. ಆಮೇಲೆ ಈ ಸರಿ ನಾನು ಒಂದು ಸ್ವಲ್ಪ ಕಡಲೆಕಾಯಿ ಬೆಳೆದಿದ್ದೆ ಮಧ್ಯದಲ್ಲಿ. ಆ ಕಡೆ ಕೆಳಗಡೆ ಒಂದು ಸ್ವಲ್ಪ. ಎಷ್ಟಾಯ್ತು? ಒಂದು ಸ್ವಲ್ಪ ಹಾಕಿದ್ದೆ. ಯಾರೋ ಸ್ವಲ್ಪ ಒಂದು kg ಅಷ್ಟು ಕೊಟ್ಟಿದ್ರು ಬೀಜ, ನೋಡುವ ಅಂತ ಹಾಕಿದ್ದೆ. ಒಂದು ಸ್ವಲ್ಪ ಆಯ್ತು, ಮನೆಗೆ ತಿನ್ನೋಕೆ ಎಷ್ಟು ಬೇಕೋ ಅಷ್ಟಾಯ್ತು. ಮುಂದಿನ ವರ್ಷ ನೋಡೋಣ ಅಂತ ಯೋಚನೆ ಮಾಡಿದ್ದೀನಿ. ಯಾಕಂದ್ರೆ ಈ ಸರಿ ಮಳೆ ಇಲ್ಲ ಅಲ್ಲ ಅಂತ ಈಲ್ಡ್ ಬರಲಿಲ್ಲ ಕಡಲೆಕಾಯಿ. ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ. ಥ್ಯಾಂಕ್ ಯು. ರೈಟ್ ಕಡ್ಡಲ್ಲೇ ಮಾಡಿದ್ವಿ ಸರ್, ಪೂರ್ತಿ. ಗಿಡ ನೆಡುವಾಗಿಂದಲೂ ಮಳೆಗಾಲದಲ್ಲೇ ಹಾಕಿದ್ರೆ? ಹೌದು, ಮಳೆಗಾಲದಲ್ಲಿ ಹಾಕಿದ್ದು. 1 ವರ್ಷ ಆಯ್ತು ಹಾಕಿ. ಈಗ ಬೇಸಿಗೆಯಲ್ಲಿ ಮಾತ್ರ ಒಂದು ಸ್ವಲ್ಪ 3 ಮಂತ್ಸ್. ಇದು ಒಟ್ಟು ಎಷ್ಟು ಎಕರೆ ಸರ್? ಇದು 1.5 ಎಕರೆ ಇದೆ. 1.5 ಎಕರೆ ಇದೆ. ಈ 1.5 ಎಕರೆಯಲ್ಲಿ ಇವೆಲ್ಲ ಪ್ಲಾಂಟೇಶನ್ ಮಾಡಿದ್ರು? ಹೌದು. ಇದಿಷ್ಟು 1.5 ಎಕರೆ ಪ್ಲಾಂಟೇಶನ್. ಏನೇನು ಪ್ಲಾಂಟೇಶನ್ ಇದೆ? ಈಗ ಇದಿದೆ, ಅಂತೀನಿ, ತೆಂಗಿದೆ 4 ಗಿಡ. ಮತ್ತು ಮೇಜರ್ ಬಂದು ಹಲಸು ಮತ್ತು ಸೀತಾಫಲ. ಸೀತಾಫಲಕ್ಕೆ ಹೆಚ್ಚಿಗೆ ಫೋಕಸ್ ಮಾಡಿದ್ರು? ಹೌದು ಸರ್. ಆಮೇಲೆ ನೇರಳೆ ಇದೆ, ಆಮೇಲೆ ಬೆಟ್ನಲ್ಲಿ ಇದೆ. ಇನ್ನು ಬೇರೆ ವೆರೈಟೀಸ್ ಎಲ್ಲ ಹಾಕಿದ್ದೀನಿ. ಒಂದು 18-20 ವೆರೈಟಿ ಹಣ್ಣಿನ ಗಿಡಗಳು ಹಾಕಿದ್ದೀನಿ. ಬೆರ್ರಿ ಇದೆ, ಎಲ್ಲ ಥರದ್ದು ಫ್ರೂಟ್ಸು ಬಂದಾಗ ಏನೋ ಒಂದು ತಿನ್ನೋದಕ್ಕೊಂದು ಸಿಗ್ಬೇಕನ್ನೋದು ಉದ್ದೇಶದಿಂದ ಒಂದಷ್ಟು ಎಲ್ಲ ಪ್ಲಾಂಟೇಶನ್ ಮಾಡಿದ್ವಿ. ಇದು ಗಿಡಗಳು ನೆಟ್ಟ ಈಗ ಅಲ್ಲಿ ಎಷ್ಟು ದಿವಸ ಆಯ್ತು? ಈಗ 1 ವರ್ಷ ಆಯ್ತು ಸರ್. 1 ಇಯರ್ ಕಂಪ್ಲೀಟ್ ಆಯ್ತಾ? ಹೌದು, ಈಗ 1 ಇಯರ್ ಆಯ್ತು. ಮೊದಲನೇ ವರ್ಷದಿಂದ ನೀವು ಯಾವುದೇ ನೀರು ಕೊಟ್ಟಿಲ್ಲ? ಇಲ್ಲ ಸರ್. ಅದೇ ಬೇಸಿಗೆಯಲ್ಲಿ ಒಂದು ಸ್ವಲ್ಪ ಅದೇ ಟ್ಯಾಂಕರಲ್ಲಿ ಇಟ್ಕೊಂಡು ಹಾಕಿದ್ದೀವಿ ಹೋದ ವರ್ಷ. ಈ ವರ್ಷ ಇನ್ನು ಸ್ಟಾರ್ಟ್ ಮಾಡ್ಬೇಕು. ಇದುವರೆಗೂ ಏನು ನೀರು ಕೊಟ್ಟು ನೀರಿನ ಅವಶ್ಯಕತೆ ಏನು ಬಂದಿಲ್ಲ. ಅದಕ್ಕೆ ಈಗಿದೆ. ಅದಕ್ಕೆ ಈಗ ಒಂಚೂರು ಇನ್ಮೇಲೆ ಒಂಚೂರು ಕೊಡ್ಬೇಕು ನೀರು. ಹಲಸಿದೆ, ಮತ್ತೆ ಮೂಸಂಬಿ ಇದೆ, ಕಿತ್ಲೆ ಇದೆ, ಆಮೇಲೆ 2 ಸೇಬು ಹಾಕಿದ್ದೀನಿ. ನೋಡೋಣ ಬರುತ್ತಾ ಇದಕ್ಕೆ. ಇದಕ್ಕೆ ಬರುತ್ತಾ ಅಂತ. ಈಗ ನೋಡಿ ಸರ್, ಈ ಪೈಪಲ್ಲಿ ಬಿಟ್ಕೊಂಡು ಬಿಡ್ತೀನಿ. ಅಲ್ಲಿ ಟ್ಯಾಂಕ್ ಇದೆ. ಓಕೆ, ಟ್ಯಾಂಕ್ ಫಿಲ್ ಮಾಡ್ಕೊಡ್ತೀನಿ. ಓಕೆ, ಅದರಿಂದ ನೀವು ಹಾಯಿಸ್ತೀರಾ?
ಅಲ್ಲಿಂದ ನೀರು ಪ್ರತಿ ಗಿಡಕ್ಕೆ ನೀರು ಬಿಡ್ತೀವಿ. ಓ, ಭಾಳ ಗ್ರೇಟ್. ಯಾಕೆಂದರೆ ಆದಷ್ಟು ಕಡಿಮೆ ನೀರಲ್ಲಿ ಮಾಡುವ ಅಂತ. ಖಂಡಿತ ಎಲ್ಲದಕ್ಕೂ ಬೋರ್ವೆಲ್ ಅನ್ನೋದೇ ಇದಿರಬಾರ್ದು. ಇದು ನೋಡಿ ಸರ್, ಇದು ಆ್ಯಪಲ್ ಬರುತ್ತಾ ಅಂತ ಒಂದು ಬರುತ್ತೆ ಎಕ್ಸ್ಪೆರಿಮೆಂಟ್ಗೆ ಹಾಕಿದ್ದೀನಿ. ಬರುತ್ತೆ. ಅದೊಂದು ಇದು ಹಲಸು ಆಲ್ರೆಡಿ ಇದೆ. ಒಂದು 30 ಹಲಸಿದೆ ಸರ್. ಒಂದು 300 ಸೀತಾಫಲ ಇದೆ. ಆಮೇಲೆ ಒಂದು 10 ಇದಿದೆ, ಏನು ನೇರಳೆ ಇದೆ. ಒಂದು 20 ಇದು ಏನು ನೆಲ್ಲಿ ಇದೆ. ಓಕೆ. ಇನ್ನು ಬೇರೆವೆಲ್ಲ ಒಂದು 2-3 ಗಿಡ ಹಾಕಿದ್ದೀನಿ. ಎಲ್ಲ ವೆರೈಟೀಸ್ ಇದೆ. ಎಲ್ಲ ವೆರೈಟೀಸ್ ಇದೆ. ಈಗ 1.5 ಎಕರೆ ಒಳಗೆ ಎಷ್ಟು ಗಿಡಗಳಿದೆ ಟೋಟಲ್? ಸರ್ 500 ಗಿಡ ಇದೆ. ಒಟ್ಟು 500 ಗಿಡ. ಒಟ್ಟು 500 ಗಿಡ ಇದೆ. ಜಾಸ್ತಿ ಆಯಿತು ಅಂತೇಳಿ ರೋಟ್ರ್ ಹಾಕಿದ್ದೆ. ಎಲ್ಲ ಬಂದಿರ್ತದೆ, ಈಲ್ಡ್ ಬಂದಿತ್ತು, ತಗೊಂಡಿಲ್ಲ. ಇಟ್ಟಿದ್ದೀನಿ, ಈಗಾಗಲೇ ಉಟ್ಕೊಂಡಿದೆ. ಆಮೇಲೆ ಎಲ್ಲದಕ್ಕೆ ಮಲ್ಚಿಂಗ್ ಮಾಡಿದ್ದೀನಿ. ಇದು ನೋಡಿ, ಮಲ್ಚಿಂಗ್ ಇದೆ. ಮಲ್ಚಿಂಗ್ ಅದೇ ತೇವಾಂಶ ಕೆಳಗೆ ನಂಗೆ ಗೊತ್ತಾಗ್ತದೆ. ಒಳ್ಳೆ ಹೇಳ್ತಾ ಇದೆ. ಒಂಚೂರೆಲ್ಲ ತೋರಿಸ್ಬೋದಾ ತೇವಾಂಶ ಹೆಂಗಿದೆ ಅಂತ? ಎಲ್ಲ ಒಂದು ಕಡೆ ಎಲ್ಲಿ ತೋರಿಸ್ತೀರಾ? ಕಡ್ಡಿ ತೊಗೊತೀರಾ? ನೋಡಿ ಜೇನು ನೋಡ, ನೋಡಿ ಕೈಯಲ್ಲಿ ಇಟ್ಕೊಳ್ಳಂಗೈತೆ ದೇವಣ್ಣ. ಸ್ವಲ್ಪ ಕಡಿಮೆ ಆಗಿದೆ. ನೋಡಿ ಇದಕ್ಕಿಂತ ಬೇಕಾ? ಏನು ನೀರು ಕೊಟ್ಟಿಲ್ಲ ಸರ್ ನಾನು. ಮಳೆದಷ್ಟೇ ಲಾಸ್ಟ್ ಇದರಲ್ಲಿ ಕೊಟ್ಟಿದ್ದು, ಬಿಟ್ಟರೆ ನೀರು ಕೊಟ್ಟಿಲ್ಲ. ಇನ್ನೇನಾದರೂ ಮಾಡಬೇಕಾ ಸರ್ ನಾನು ಇದರಲ್ಲಿ? ನಾನು ಒಂದೇ 2-3 ಆ್ಯಡ್ ಮಾಡ್ತೀನಿ ಅಷ್ಟೇ.